ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ನುಗ್ಗೆಕಾಯಿ ಮಸಾಲ ಕರ್ರಿ ಮಾಡ್ತಿದ್ದೀನಿ. ಅದು ಹೇಗೆ ಮಾಡಬೇಕಂತೇಳಿ ಬನ್ನಿ ತೋರಿಸ್ತೀನಿ. ಮೊದಲನೇದಾಗಿ ನುಗ್ಗೆಕಾಯಿ ತೊಗೊಂಡು ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಇರುವಂತಹ ನಾರನ್ನು ತೆಗೆದು ಇಟ್ಕೋಬೇಕಾಗುತ್ತೆ. ನಂತರ ಬಂದುಬಿಟ್ಟು ಹೆಂಚಿಟ್ಕೊಂಡು ಅದಕ್ಕೆ ಶೇಂಗಾ ಬೀಜನ ಹಾಕ್ಕೋಬೇಕಾಗುತ್ತೆ. ನೀವೆಷ್ಟು ಕ್ವಾಂಟಿಟಿ ತೊಗೊತಿರೋ ನುಗ್ಗೆಕಾಯಿ ಅಷ್ಟು ಕ್ವಾಂಟಿಟಿಯಲ್ಲಿ ಶೇಂಗಾ ಬೀಜ ತೊಗೊಳ್ಳಿ. ನಾವಾದರೂ ಸ್ವಲ್ಪ ತೊಗೊಂಡಿದ್ವಿ, ಹಾಗಾಗಿ ಅದಕ್ಕೆ ಶೇಂಗಾ ಬೀಜ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಜಾಸ್ತಿ ಮಸಾಲ ನಾವು ತಿನ್ನೋದಿಲ್ಲ. ನಿಮ್ಗೆ ಎಷ್ಟು ಮಸಾಲ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ. ನುಗ್ಗೆಕಾಯಿ ಯಾರ್ಯಾರಿಗೂ ಫೇವ್ರೇಟ್ ಆಗುತ್ತೆ ಅವ್ರಿಗಂತೂ ಈ ನುಗ್ಗೆಕಾಯಿ ಮಸಾಲ ಹೇಳಿ ಮಾಡಿಟ್ಟಿರುವ ರೆಸಿಪಿ ಅಂತಲೇ ಹೇಳ್ಬೋದು. ನಂತರ ಬಂದುಬಿಟ್ಟು ಸ್ವಲ್ಪ ಎಳ್ಳು ಹಾಕ್ಕೋಬೇಕಾಗುತ್ತೆ. ಎಳ್ಳನ್ನ ಮತ್ತು ಶೇಂಗಾನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ ಸಿಡಿತಾ ಇದೆ ಎಳ್ಳು. ನಂತರ ಚಕ್ಕೆ, ಲವಂಗ, ಏಲಕ್ಕಿ ಹಾಕ್ಕೋಬೇಕಾಗುತ್ತೆ. ಚಿಕನ್ ರೀತಿಯಲ್ಲೇ ನಾವು ಮಾಡ್ತಿರುವಂಥ ನುಗ್ಗೆಕಾಯಿ ಮಸಾಲ ಕರಿ ಅಂತಲೇ ಹೇಳ್ಬೋದು. ನಂತರ ಬಂದುಬಿಟ್ಟು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೋಬೇಕಾಗುತ್ತೆ. ಸಣ್ಣದಾಗಿ ತುರಿದಿಟ್ಕೊಂಡು, ಇಲ್ಲ ಪ್ಯಾಕೆಟಲ್ಲೇ ನಾವು ತಂದಿರುವಂಥ ಕೊಬ್ಬರಿ ಆಗಿರುತ್ತೆ ಅದು. ನಿಮ್ಮ ಮನೆಯಲ್ಲಿ ಹಸಿ ಕೊಬ್ಬರಿ ಇದ್ದರೆ ಅದನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನುಗ್ಗೆಕಾಯಿ ಅಂತೂ ನನಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಯಾರ್ಯಾರಿಗೆ ತುಂಬ ಇಷ್ಟ ಅಂತೇಳಿ ಬಂದು ಕಾಮೆಂಟಲ್ಲಿ ನನಗೆ ಹೇಳಿ. ನಂತರ ಹುರಿದ ಆಗಿದೆ ಚೆನ್ನಾಗಿ. ನಂತರ ಬಂದುಬಿಟ್ಟು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ಮತ್ತು ಬಂದುಬಿಟ್ಟು ಇದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಮಸಾಲೆಗಳೆಲ್ಲ. ಮಸಾಲನ ಹಾಕಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಸಾಲನೇ ರುಬ್ಕೊಂಡು ಇಟ್ಕೊಳ್ಳೋಣ ಸೈಡಿಗೆ. ಮಸಾಲ ರುಬ್ಕೊಂಡಾಗಿದೆ ನೋಡಿ, ಸಣ್ಣದಾಗಿ ರುಬ್ಕೊಂಡಾಗಿದೆ ನೋಡಿ, ಚೆನ್ನಾಗಿ ಸಣ್ಣದಾಗಿದೆ. ಇನ್ನೂ ಸಣ್ಣಾಗಿರಲಿಲ್ಲ ಅಂದರೆ ಮತ್ತೆ ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಣ್ಣದಾಗಿ ಆನಿಯನ್ ಕಟ್ ಮಾಡ್ಕೊಳ್ಳೋಣ. ಒಂದು ಈರುಳ್ಳಿ ಕಟ್ ಮಾಡ್ಕೊತಿದ್ದೀನಿ. ಈ ರೆಸಿಪಿ ಬಂದುಬಿಟ್ಟು ಅಮ್ಮ ಮಾಡ್ತಿದ್ದಾಳೆ, ಹಾಗಾಗಿ ಅಮ್ಮನ ಕೈ ಬರ್ತಾಯಿದೆ ನೋಡಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಬಾಣಲೆ ಇಟ್ಕೋಬೇಕು. ಆ ಬಾಣಲೆಗೆ ಎಣ್ಣೆ ಸುರ್ಕೊಳ್ಳೋಣ. 3 ಸ್ಪೂನ್ ಎಣ್ಣೆ. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾಯಲಿ ಚೆನ್ನಾಗಿ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡೋಣ. ಎಣ್ಣೆ ಕಾದಾಗಿದೆ, ಅದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ, ರೆಡ್ ಚಿಲ್ಲಿ ಪೌಡರ್. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಒಂದು 1/2 ಸ್ಪೂನ್ ಅರಿಶಿನ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, 1 ಸ್ಪೂನು. ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಿಮ್ಮ ರುಚಿ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಆನಿಯನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಸ್ವಲ್ಪ ಕಲಿಸ್ಕೊಂಡಾಗಿದೆ. ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕೆಂಪಾಗಲಿ. ಸ್ವಲ್ಪ ಕೆಂಪಾದಮೇಲೆ ನೋಡಿ, ಇದು ನುಗ್ಗೆಕಾಯಿ ಹಾಕ್ಕೊಳ್ಳೋಣ. ನುಗ್ಗೆಕಾಯಿ ಸೇರಿಸ್ಕೊಳ್ಳೋಣ. ಒಬ್ಬೊಬ್ಬರು ಬೇಯಿಸಿ ಸಪ್ರೇಟ್ ನುಗ್ಗೆಕಾಯಿ ಬೇಯಿಸಿ ಮಾಡ್ತಾರೆ.
ಆಗಲ್ಲ. ನುಗ್ಗೆಕಾಯಿ ಅದರಲ್ಲೇ ಮಸಾಲದಲ್ಲೇ ಹಾಕಿ ಚೆನ್ನಾಗಿ ಕುದಿಸ್ತಾಳೆ. ನಂತರ ಬಂದ್ಬಿಟ್ಟು ಟೊಮೊಟೊ ಪೇಸ್ಟು ಒಂದೆರಡು ಟೊಮೊಟೊ ತೊಗೊಂಡು ಅದು ರುಬ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಅದಕ್ಕೆ ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಲಿ, ನುಗ್ಗೆಕಾಯಿಗೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ. ನಾವು ಸಪ್ರೇಟ್ ಬೇಯಿಸ್ಕೊಂಡ್ರೆ ಅದು ಸಪ್ರೇಟ್ ಬೇರೆ ಟೇಸ್ಟ್ ಬರುತ್ತೆ. ನಾವು ಇದರಲ್ಲೇ ಬೇಯಿಸ್ಕೊತೀವಲ್ಲ ಅದು ಬೇರೆ ಸಖತ್ತಾಗಿ ಟೇಸ್ಟು ಬರುತ್ತೆ. ಸ್ವಲ್ಪ ಬೇಯಲಿ. ನಾವು ಮನಸ್ಸಿಟ್ಟು ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳು ಅದು ಸಕ್ಸಸ್ ಆಗಲೇ ಆಗುತ್ತೆ. ಹಾಗೆಯೇ ಅಡುಗೆಯಲ್ಲೂ ನಾವು ಮನಸ್ಸಿಟ್ಟು ಮಾಡಿದ್ರೇ ಯಾವುದೇ ಆಗಲಿ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಏನೋ ಯೋಚನೆ ಮಾಡುವಾಗ ಅದೇನೋ ಅಡುಗೆ ಮಾಡಿದರೆ ನಾವು ಎಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದರೂ ಅದು ಫೇಲ್ ಆಗುತ್ತೆ. ನೀವು ಎಂಥ ವೆರೈಟಿ ಇಂಗ್ರೀಡಿಯೆಂಟ್ಸ್ ಹಾಕಿದರೂ ಫೇಲ್ ಆಗುತ್ತೆ. ಅದಕ್ಕೆ ಅಂತ ಹೇಳೋದು, ಮನಸ್ಸಿಟ್ಟು ಯಾವುದೇ ಕೆಲಸ ಮಾಡಿದರೆ ಅದು ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾಳೆ, ಅದನ್ನು ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಸ್ವಲ್ಪ ಮುಚ್ಚೋಣ. ಸ್ವಲ್ಪ ಬೇಯಲಿ ಚೆನ್ನಾಗಿ. ನೋಡಿ ಸ್ವಲ್ಪ ಬೆಂದಾಗಿದೆ. ಲಿಡ್ ಓಪನ್ ಮಾಡಿ ನೋಡಿದರೆ ಸ್ವಲ್ಪ ಬೆಂದಾಗಿದೆ. ನೋಡಿ ನೀವು ಯಾವ ಥರ ಮಾಡ್ತೀರಾ ಅಂತೇಳಿ ನನಗೆ ಕಮೆಂಟಲ್ಲಿ ಬಂದು ತಿಳಿಸಿ. ನೆಕ್ಸ್ಟ್ ಬಂದುಬಿಟ್ಟು ಮಸಾಲ ರುಬ್ಕೊಂಡಿದ್ವಲ್ವ, ಕೊಬ್ಬರಿ, ಶೇಂಗಾ ಬೀಜ, ಎಳ್ಳು, ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ರುಬ್ಕೊಂಡಿರುವಂಥ ಮಸಾಲೆ ಈಗ ಸೇರಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೇರಿಸ್ಕೊಂಡು ಚಿಕನ್ ಯಾರಿಗೆಲ್ಲ ಇಷ್ಟ ಆಗಲ್ಲ ಈ ರೀತಿ ನುಗ್ಗೆಕಾಯಿ ಮಸಾಲ ಕರಿನ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ಕುದಿಬೇಕಲ್ವ, ಹಾಗಾಗಿ ನೀರು ಹಾಕ್ಕೋಬೇಕಾಗುತ್ತೆ. ಚಿಕನ್ ಅಂದರೆ ಯಾರು ಇಷ್ಟಪಡಲ್ವೋ ವೆಜಿಟೇರಿಯನ್ಸ್ ಅವ್ರಿಗೆ ಮೊದಲನೇದಾಗಿ ನುಗ್ಗೆಕಾಯಿ ಅಂದರೆ ಇಷ್ಟ ಆಗುತ್ತೆ. ಅದೇ ಥರ ಚಿಕನ್ ಸ್ಟೈಲಲ್ಲೇ ನುಗ್ಗೆಕಾಯಿ ಮಸಾಲ ಕರಿ ಮಾಡ್ಕೋಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ಬಂದುಬಿಟ್ಟು ಧನಿಯಾ ಮಸಾಲ, ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಖಾರ ಸ್ವಲ್ಪ ಲೈಟಾಗಿ ತಿನ್ನೋದು. ಈಗ ಬೇಸಿಗೆ ಕಾಲ ಆಗಿರೋದರಿಂದ ಖಾರ ಎಷ್ಟು ಕಮ್ಮಿ ತಿಂತೀವೋ ಅಷ್ಟು ಹೆಲ್ತಿಗೆ ಒಳ್ಳೆಯದಾಗುತ್ತೆ. ಏಕೆಂದರೆ ಖಾರ ಜಾಸ್ತಿ ಬೇಸಿಗೆ ಕಾಲದಲ್ಲಿ ಖಾರ ಜಾಸ್ತಿ ತಿಂದೀವಿ ಅಂತಂದರೆ ಹೊಟ್ಟೆ ಉರಿಯೋದು, ಹೊಟ್ಟೆ ಸಂಕಟ ಆಗುವುದು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ತಂಪಾಗಿರುವಂಥ ಜ್ಯೂಸ್ ಮತ್ತು ಮಜ್ಜಿಗೆ, ಎಳ್ನೀರು ಅಂತ ಕುಡೀರಿ. ನೆಕ್ಸ್ಟ್ ಬಂದುಬಿಟ್ಟು ನುಗ್ಗೆಕಾಯಿ ಬೆಂದಿದೆ ಇಲ್ಲ ನೋಡೋಣ. ಬೆಂದಿದೆ ಆಲ್ಮೋಸ್ಟ್. ನನ್ನ ರೆಸಿಪಿಗಳನ್ನು ಪೂರ್ತಿಯಾಗಿ ನೋಡಿರುವಂತಹ ವೀಕ್ಷಕರಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್